ಆಕಾಶ್ ಕಳಿಸಿರೋ ಲೊಕೇಶನ್ ಇದೆ ಅಲ್ವಾ? ಹೌದೌದು. ನಾವು ಯಾವಾಗಲೂ ಹೋಗ್ತಿರ್ತೀವಲ್ವಾ? ಬಹುಶಃ ಅಲ್ಲೇ ಹೋಗಿರ್ಬೇಕು ಅವನು. ಇನ್ನೇನು ಕಾದಿದೆಯೋ ನನಗೆ 1 ಗಂಟೆ ಅಂದು 1.5 ಗಂಟೆ ವೇಟ್ ಮಾಡಿಸಿದ್ದೀನಿ ಅವನಿಗೆ. ದೇವರೇ, ನನಗೆ ನೀನೇ ಕಾಪಾಡಬೇಕು. ಅಯ್ಯಪ್ಪ! ಆದರೂ ಆರ್ತಿಯವ್ರು ಯಾಕೆ ಹೀಗೆ ಮಾಡಿದ್ರು? ಅಟ್ಲೀಸ್ಟ್ ನನ್ನ ಕಡೆ ನೋಡಿ ಮಾತಾಡ್ಸ್ಬೋದಾಗಿತ್ತಲ್ವಾ? ಈಗ ಮುಂಚೆ ಭೇಟಿ ಆಗಿದ್ದೀವಿ. ಅಯ್ಯಪ್ಪ! ಇವಾಗಿನ ಕಾಲದಲ್ಲೂ ಈ ಥರ ಹುಡುಗಿಯರು ಇರ್ತಾರ? ಅದಕ್ಕೆ ಆರ್ತಿಯವ್ರೆ ನೀವು ನಂಗೆ ಇಷ್ಟ ಆಗಿದ್ದು. ಆ ನಿಮ್ಮ ಕಣ್ಣು, ಆ ಮೂಗು, ಆ ಕೂದಲು, ಆ ನಿಮ್ಮ ನಗು, ಹಾಂ, ನನ್ನನ್ನು ಬೀಳ್ಸೇ ಬಿಡ್ತು. ಮತ್ತೆ ಯಾವಾಗ ಭೇಟಿ ಆಯ್ತು ಏನೋ ದೇವ್ರಿಗೆ ಗೊತ್ತು. ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಸಿ ಬರೋಣ ಅಂತಂದರೆ ಅಪ್ಪ ಬರ್ತಾರೆ. ಆಯಿತು ಹೋಗಿ ಬಾಯ್, ನನಗೇನು ಹೆದರಿಕೆ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಕಳಿಸ್ಬಿಟ್ರು. ನಾನೇನೋ ಬಂದುಬಿಟ್ಟೆ. ಇಲ್ಲ ಅಟ್ಲೀಸ್ಟು ನಿಮ್ಮಪ್ಪ ಬಂದ ತಕ್ಷಣಕ್ಕೆ ಹೋಗ್ಬಿಡ್ತೀನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಾದ್ರೂ ಮಾತಾಡ್ಸಲಿಲ್ಲ. ಅದರಲ್ಲಿ ಈ ಬಡ್ಡಿ ಮಗ ಇನ್ನೂ ಬರತ್ತಿಲ್ಲ. ಟೀ ತಗೋ, ಸಮೋಸ ತಗೋ ಬರ್ತೀನಂತ ಹೇಳ್ದ, ಇನ್ನೂ ಪತ್ತೆ ಇಲ್ಲ. ಏನೇ ಹೇಳಿ ಆರ್ತಿಯವ್ರೆ, ನೀವು ನಾಚ್ಕೊಂಡು ಮಾತಾಡಿದ್ರಲ್ಲ, ಅದು ನಂಗೆ ಭಾಳ ಇಷ್ಟ ಆಯಿತು. ಆದರೂ ಎಷ್ಟು ಕೋಪ ಅಲ್ವಾ? ಅಬ್ಬಾ! ನಾನೇನೋ ಅಂದ್ಕೊಂಡಿದ್ದೆ, ಇಷ್ಟು ಕೋಪನೋ ಇದೆಯಾ ನಿಮ್ಮಲ್ಲಿ? ಓ ಮೈ ಗಾಡ್! ಸಾರಿ ಕಣೋ ಆಕಾಶ್, ಅರ್ಧ ಗಂಟೆ ವೇಟ್ ಮಾಡಿಸಿದ್ದಕ್ಕೆ. ಅದು ಏನಾಯ್ತಂದ್ರೆ ನಮ್ಮ ಹುಡುಗಿ ಕಾಲೇ ಇಡ್ತಾ ಇಲ್ಲ ಕಣೋ. ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗ್ತೀನಂದ್ರು ನನಗಿಂತ ಇಂಪಾರ್ಟೆಂಟ್ ಕೆಲಸನ ನಿನಗೆ? ಆಯ್ತಾಯ್ತು, ಬ್ರೇಕಪ್ ಇಲ್ಲಿಗೆ. ಏನು ಹೇಳಿದ್ರು ಮಾತಿಗೂ ಬ್ರೇಕಪ್ ಅಂತ ಹೆದರ್ಸ್ತಾಳೆ ಕಣೋ. ಅದಕ್ಕೆ ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂತ ಇದ್ದೆ. ಅರ್ಧ ಗಂಟೆ ಲೇಟ್ ಆಯಿತು. ಇಟ್ಸ್ ಓಕೆ, ನನ್ನ ಮಚ್ಚ ಅಲ್ವಾ ನೀನು, ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಇವನೇ ಹಿಂಗೆ ಕೂತ್ಕೊಂಡಿದ್ದಾನೆ. ಆಕಾಶ್, ನಾನು ಬಂದಿರೋದು ಗೊತ್ತಿಲ್ವಾ? ಆಕಾಶ್, ಓಯ್ ಮಚ್ಚ! ಓ, ನಾನು ಲೇಟಾಗಿ ಬಂದೆ ಅಂತ ನೈಸಿಟ್ಟು. ಅರ್ಥ ಮಾಡ್ಕೊ ಮಚ್ಚ, ನನ್ನ ಕಷ್ಟನು ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಏನು ಹೇಳು? ಆಕಾಶ್, ಯೋಯ್, ಇವನಿಗೇನಾಯ್ತು? ಯೋಯ್ ಪ್ರಶಾಂತ್, ನೀನೇ ಯಾವಾಗ ಬಂದೆ? ಅದು ಅಂದರೆ ನಾನು ಬಂದು ಮಾತಾಡಿದ್ದೆಲ್ಲ ಏನೂ ಗೊತ್ತಿಲ್ಲ ನಿನಗೆ? ಓ ಮೈ ಗಾಡ್! ನಾನು ಅವಾಗಿಂದ ಒಟ ಒಟ ಅಂತ ಮಾತಾಡಿದ್ದೆಲ್ಲ ವೇಸ್ಟ್ ಆಯ್ತಾ? ನಾನೇನೋ ಅನ್ಕೊಂಡು ಬಂದೆ, ಇವ್ನು ನೋಡಿದ್ರೆ ಯಾವುದೋ ಲೋಕದಲ್ಲಿ ಕಳೆದೋಗ್ಬಿಟ್ಟಿದ್ದಾನೆ. ಯಾಕೋ ಏನಾಯ್ತು? ಏನಿಲ್ಲ ಕಣೋ, ಅದೇ ನೀನು ಯಾವಾಗ ಬರ್ತೀಯ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ನೀನು ಬಂದಿದ್ದು ಗೊತ್ತಾಗಿಲ್ಲ. ಇದನ್ನ ನಾನು ನಂಬೇಕಾ? ಯಾವುದೋ ಲೋಕದಲ್ಲಿ ಕಳೆದೋಗಿದ್ದೆ ನೀನು. ಏನು ಹೇಳು? ಯಾವುದಾದ್ರೂ ಹುಡುಗಿನ ಕ್ಯಾಚ್ ಹಾಕೋತಿದೆಯಾ ಹಿಂಗೆ? ಇಲ್ಲ ಕಣೋ, ಅಂಥದ್ದೆಲ್ಲ ಏನಾದರೂ ಇದ್ದಿದ್ರೆ ಫಸ್ಟ್ ನಿನಗೆ ಅಲ್ವಾ ನಾನು ಹೇಳೋದು. ಆ ಥರ ಏನಿಲ್ಲ. ಅದೇ ಏನೋ ಯೋಚನೆ ಮಾಡ್ತಿದ್ದೆ, ಅಷ್ಟರಲ್ಲಿ ನೀನು ಬಂದೆ, ಅದು ಗೊತ್ತಾಗ್ಲಿಲ್ಲ. ಆಯ್ತಾಯ್ತು, ಟೀ ಕುಡಿ, ತಣ್ಣಗಾಗುತ್ತೆ. ಟೀ ತಣ್ಣಗಾಗ್ಲಿ ಬಿಡು, ಇನ್ನೊಂದ್ಸಲ ತೊಗೊಂಡ್ರೆ ಆಗುತ್ತೆ. ಆದರೆ ನೀನು ಏನು ಯೋಚನೆ ಮಾಡ್ತಿದ್ದೆ ಅನ್ನೋದು ಗೊತ್ತಾಗ್ಬೇಕು ನನಗೆ. ಏನು ಹೇಳು? ನಾನೆಲ್ಲ ಪ್ರತಿಯೊಂದು ವಿಷಯನ ನಿನ್ನ ಹತ್ರ ಶೇರ್ ಮಾಡ್ಕೋತೀನಿ. ನೀನು ಏನಿದ್ರು ಹೇಳೋದಿಲ್ಲ ಅಲ್ಲ? ಹಾಗೇನಿಲ್ಲ ಪ್ರಶಾಂತು, ಅದು ನೀನು ಬರೋದು ಲೇಟ್ ಆಗುತ್ತೆ, ಪಾರ್ಕ್ ಹತ್ರ ಹೋಗು ಅಂತಂದೆ ನೋಡು. ಹಾಗೆ ವಾಕ್ ಮಾಡ್ತಾ ಪಾರ್ಕ್ ಹತ್ರ ಹೋದೆ. ಅಯ್ಯೋ, ಅಲ್ಲಿ ನೋಡಿದರೆ ಎಲ್ಲ ಲವರ್ಸೇ ತುಂಬಿದ್ರಪ್ಪ. ಅಲ್ಲಿ ಇರೋಕ್ಕೆ ಆಗಲಿಲ್ಲ ನನಗೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದೆ. ಮುಂದೆ ಓ, ಯಾವುದೋ ಹುಡುಗಿ ನಿಂತ್ಕೊಂಡಿದ್ಲು, ಹೋಗಿ ಪ್ರಪೋಸ್ ಮಾಡಿ ಬಂದೆ. ಹೇಳೋ ಯಾರೋ ಆ ಹುಡುಗಿ, ಹೇಳೋ. ಲೋ ಇಡಿಯಟ್, ನನಗೆ ನೀನು ಅನ್ಕೊಂಡ್ಬಿಟ್ಟಿದ್ಯಾ? ಹಂಗೆ ಹೋಗಿ ಸಡನ್ನಾಗಿ ಹುಡುಗಿ ಕಂಡ ತಕ್ಷಣಕ್ಕೆ ಹೋಗಿ ಪ್ರಪೋಸ್ ಮಾಡೋದಕ್ಕೆ? ಏನು ಹುಚ್ಚಿನ ಥರ ಮಾತಾಡ್ತೀಯಪ್ಪ ಅಂತೀನಿ ನಾನು. ಹೇಳೋದಾದ್ರೂ ಕೇಳೋ ಒಂದು ಸ್ವಲ್ಪ. ಹೋಗ್ತಾ ಇದ್ನಾ, ಅಲ್ಲಿ ದುಡ್ಡು ಬಿದ್ದಿದ್ವು. ಅದು 5,000 ಕಣೋ ದುಡ್ಡು ಬಿದ್ದಿದ್ವು. ಓ, ಅದಕ್ಕೆ ನಾ ಹೋಟೆಲಿಗೆ ಬಾ ಜಲ್ದಿ ಪಾರ್ಟಿ ಮಾಡೋಣ ಅಂತ ಕರೆದಿದ್ದು. ಓಹೋ, ನಂಗೂ 2,000 ಕೊಡು, ಪೆಟ್ರೋಲಿಗೆ ಬೇಕು. ಆಯ್ತು, ಅಷ್ಟೊಂದು ಚೀಪ್ ಅನ್ಕೊಂಡ್ಬಿಟ್ಟಿದ್ಯಾ? ನನಗೆ ಬಿದ್ದಿರೋ ದುಡ್ಡನ್ನ ನಾನು ಎತ್ಕೊಂಡು ಬರ್ತೀನ? ನನಗೇನು ಕಡಿಮೆ ಆಗಿದೆ ಹೇಳು? ಸ್ವಲ್ಪ ಹೇಳೋದಾದ್ರೂ ನೀಟಾಗಿ ಕೇಳು. ದುಡ್ಡು ಬಿದ್ದಿದ್ದು ಅಲ್ಲಿ ಯಾರ್ದು ಅಂತ ಕೇಳಕ್ಕೆ ಅಲ್ಲಿ ಅದೇ ಒಬ್ರು ನಿಂತ್ಕೊಂಡಿದ್ರು. ಅದೇ ಹುಡುಗಿ, ಹುಡುಗಿ ಅಂತಾನೆ ಅನ್ಕೋ. ಅವ್ರು ನಿಂತ್ಕೊಂಡಿದ್ರ, ಅವ್ರವ ದುಡ್ಡು ಅಂತ ಕೇಳಿದೆ. ಅವರು ಆ ಕಡೆಗೆ ತಿರ್ಕೊಂಡಿದ್ರು. ಆಮೇಲೆ ಅವರು ಇದು ತಗೊಳ್ರಿ ನಿಮ್ಮ ದುಡ್ಡು ಅಂತ ಅಂದಿದ್ದಕ್ಕೆ ಅವರು ನಮ್ಮವಲ್ಲ ಅಂತಂದ್ರು. ನೋಡ್ದೇನೆ ಅದು ಹೆಂಗೆ ಹೇಳ್ತೀರಾ ನೋಡಿ ಹೇಳಿ ಅಂತಂದೆ. ಅದಕ್ಕೆ ಅವರು ನೋಡಿದ್ರೆ ನಂಗೆ ಪರಿಚಯ ಇರೋರೆ. ಏನು ಪರಿಚಯ ಇರೋರಾ? ಏನು ಸುಮನಾ? ಏ, ಕ್ಲಾಸ್ಮೇಟ್ ಅಲ್ಲ ಕಣೋ, ನಮ್ಮ ಸಂಬಂಧದಲ್ಲಿ ಒಬ್ರು ಪರಿಚಯ ಇದ್ದಾರೆ ಹೇಳು. ಅಂದರೆ ನಮ್ಮ ರಾಜು ಅನ್ನ ಗೊತ್ತಾ? ಅದೇ ಆರ್ಮಿಗೆ ಹೋಗಿದ್ದಾರೆ ನೋಡೋರು. ಅವರ ವೈಫು ತಂಗಿ ಅವರು. ನಾನು ಅದೇ ಅವತ್ತು ರಾಜು ಅನ್ನಂಗೆ ಸ್ಟೇಷನಿಗೆ ಬಿಟ್ಟು ಬರಕ್ಕೆ ಹೋಗಿದ್ದೆ ಅಂತ ಹೇಳಿದ್ದೆ ನೋಡು. ಅಲ್ಲೇ ನಾವು ಮೀಟ್ ಆಗಿದ್ದು, ಅವಾಗ ಮೀಟ್ ಆಗಿದ್ದು. ಅವರವೇ ದುಡ್ಡು ನೋಡಿದ್ರು, ಮತ್ತೆ ಅವರು ಆ ಕಡೆಗೆ ತಿರ್ಕೊಂಡ್ಬಿಟ್ರು. ತುಂಬಾನೇ ನಾಚ್ಕೋತಾರಪ್ಪ. ಅದಕ್ಕೆ ನಿಮ್ಮವ ಆ ದುಡ್ಡು ನೋಡಿ ಅಂದಿದ್ದಕ್ಕೆ ಅವರು ನೋಡಿ ಹಾಂ ನಮ್ಮವೇ ಅಂತಂದ್ರು. ಅದಕ್ಕೆ ಅವ್ರಿಗೆ ದುಡ್ಡು ಕೊಟ್ಟು ನಾನು ವಾಪಸ್ ಬಂದು ಇಲ್ಲಿ ಬಂದು ನಿಂಗೆ ಕಾಲ್ ಮಾಡಿದ್ದು, ಇಲ್ಲೇ ಇದೀನಿ ಬಾರು ಅಂತ. ಅಷ್ಟೇ ಆಗಿದ್ದು, ಮತ್ತೇನಿಲ್ಲ. ಹೌದಾ? ಓ, ಆಲ್ರೆಡಿ ಹುಡುಗಿನೂ ನೋಡಿಟ್ಟಿದ್ಯಾ ಅಂತ ಆಯಿತು. ಯಾರು ಆ ಹುಡುಗಿ? ಹೆಸ್ರೇನು? ನಿಜವಾಗ್ಲೂ ಅಷ್ಟೇ ಮಾತಾಡಿ ಬಂದೆ ನೀನು? ಚಾನ್ಸೇ ಇಲ್ಲ. ಏನೇನಾದರೂ ಕೇಳಿರ್ತೀಯ ಅಲ್ವಾ? ಯಾಕೋ ಪ್ರಶಾಂತ್ ಹಿಂಗೆ ಹೊಯ್ಕೋತಿದ್ದೀಯಾ? ಆ ಹುಡುಗಿ ನೋಡಿದ್ರೆ ನನ್ನ ಹತ್ರ ನೋಡಿನೂ ಮಾತಾಡ್ಸಲ್ಲ ಅಂಥದ್ರಲ್ಲಿ ನೀನು ಇಂಥವೆಲ್ಲ ಕೇಳಿ ಇನ್ನೂ ಸ್ವಲ್ಪ ಹರ್ಟ್ ಮಾಡಬೇಡ ನನಗೆ. ಅದು
ಅವರು ತುಂಬ ಚಿಕ್ಕ ವಯಸ್ಸು ಇನ್ನು. ಹೌದಾ? ಚಿಕ್ಕ ವಯಸ್ಸಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಆ ಥರ ಹೋಗ್ತಿದ್ದಾರಾ? ಇಲ್ಲ ಅಷ್ಟು ಚಿಕ್ಕವರಲ್ಲ, 10th ಅಂತ ಈ ವರ್ಷ. ಓ, 10th. ಈಗ ಅರ್ಥ ಆಯ್ತು ನಿನ್ ಕಷ್ಟ ಏನಂತ. ಮತ್ತೆ ನಾನು ಬರೋವರೆಗೂ ಏನ್ ಮಾಡಿದೆ ಮತ್ತೆ? ಅದೇ ಕಣೋ, ನೀನ್ ಬರೋವರೆಗೂ ಅಲ್ಲಿ ವಾಕ್ ಮಾಡ್ತಾ ಹೋದೆ. ಅಲ್ಲಿ ಅವ್ರ ಅಪ್ಪ ಏನೋ ಪಂಚಾಯತಿಲಿ ಹೋಗಿದ್ರಂತೆ. ಅದಕ್ಕೆ ನಾನು ಮತ್ತೆ ಒಬ್ಬರೇ ಇದಾರಲ್ವಾ ಅಂತ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇ. ಮತ್ತೆ ಏನಾದರೂ ಟೀ ಕುಡಿಯೋಕೆ ಏನಾದರೂ ಹೋಗೋಣ, ಅಂಕಲ್ ಅವ್ರು ಹೆಂಗೋ ಪರಿಚಯ ಇದಾರಲ್ವಾ, ಹೋಗೋಣ ಅಂತ ಅನ್ಕೊಂಡೆ. ಅವರು ಇಲ್ಲ, ಮತ್ತೆ ಒಬ್ಬೊಬ್ರು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಅಷ್ಟೊಂದು ಸರಿ ಇರಲ್ಲ. ನೀವು ಹೋಗ್ರಿ ಅಂತ ಅನ್ನೋ ಬದಲು ಓಕೆ ಬಾಯ್ರಿ ಅಂತ ಅಂದ್ಬಿಡ್ಬೇಕಾ? ಅಯ್ಯಪ್ಪ, ನನಗೆ ಅಲ್ಲಿರೋಕ್ಕೆ ಆಗಲಿಲ್ಲ, ಅಷ್ಟು ಇನ್ಸಲ್ಟ್ ಆದಂಗೆ ಆಗ್ಬಿಡ್ತು ಕಣೋ. ಅದಕ್ಕೆ ಓಕೆ ರೀ ಬಾಯ್ ಅಂತ ಹೇಳಿ ಬಂದ್ಬಿಟ್ಟೆ. ಹೌದಾ? ಅಯ್ಯೋ ಪಾಪ, ಹಿಂಗೆ ಆಗ್ಬಾರ್ದಿತ್ತು ಬಿಡು. ನಂಬರ್ ಏನಾದರೂ ಇಸ್ಕೊಂಡು ಬರಬೇಕಿತ್ತು. ಮನೆಗೆ ಹೋದ್ರೆ ಆರಾಮಾಗಿ ಮಾತಾಡ್ತಿದ್ರೇನೋ. ಅಲ್ಲೆಲ್ಲ ಮತ್ತೆ ಜನ ನೋಡ್ತಾರಂತ ಒಬ್ಬೊಬ್ರು ಹುಡುಗಿಯರು ಮಾತಾಡ್ಸೋದೂ ಇಲ್ಲ. ನಂಬರ್ ಇಸ್ಕೊಂಡು ಬಂದು ಹೋಗಿ ಕಾಲ್ ಮಾಡಿ ಅಂದಿದ್ರೆ ಮಾಡ್ತಿದ್ರೇನೋ. ನೀನು ಅನ್ಕೊಂಡಿರೋ ಥರ ಹುಡುಗಿ ಅಲ್ಲ ಕಣೋ ಅವರು. ತುಂಬಾನೇ ಒಳ್ಳೆಯವರು. ಅವ್ರ ಹತ್ರ ಫೋನ್ ಇಲ್ಲ. ಏನೋ ಫೋನ್ ಇಲ್ವಾ? ಸುಮ್ಮನಿರೋ, ಕಾಮಿಡಿ ಮಾಡಬೇಡ. ಇರುತ್ತೆ, ನಿನಗೆ ಫೋನ್ ಇದೆ ಅಂತ ಹೇಳಿರಕ್ಕಿಲ್ಲ ಅಷ್ಟೇ. ನಿಜವಾಗ್ಲೂ ಇಲ್ಲ ಕಣೋ. ಅವ್ರಿಗೆ ನೋಡಿದ್ರೆ ಫೋನ್ ಇಟ್ಕೊಂಡಿರೋ ಥರಾನೇ ಕಾಣಿಸೋದಿಲ್ಲ. ಎಷ್ಟು ಸಿಂಪಲ್ ಆಗಿದಾರೋ ಗೊತ್ತಾ? ಅವ್ರನ್ನ ನೋಡಿದ್ರೆ ದೇವತೆನೇ ನೋಡ್ದಂಗೆ ಅನ್ಸುತ್ತೆ ಕಣೋ ನನಗೆ. ತುಂಬಾನೇ ಒಳ್ಳೆಯವರು. ಹೌದಾ? ಹಂಗಂತೀಯ? ಆದರೂ ಏನೇ ಹೇಳೋ, ಇವಾಗಿನ ಕಾಲದಲ್ಲಿ ಫೋನು ಇಟ್ಕೊಳ್ದೇ ಇರೋ ಹುಡುಗಿನೇ ಇಲ್ಲ ಅಂತದ್ರಲ್ಲಿ ನಿಂಗೆ ಸಿಕ್ಕಿದಾಳೆ ಅಂತಂದರೆ, ಆಕಾಶ್ ಈಗಲೇ ಹೇಳ್ತಾ ಇದ್ದೀನಿ, ಅವಳನ್ನ ಮಾತ್ರ ಬಿಡಬೇಡ, ಓಕೆನಾ? ಅವಳನ್ನೇ ಲವ್ ಮಾಡಿ ಅವಳನ್ನೇ ಮದುವೆ ಆಗು. ಅಯ್ಯೋ, ಅವ್ರು ನನ್ನ ಹತ್ರ ನೋಡಿ ಮಾತಾಡ್ಸ್ತಾನೂ ಇಲ್ಲ, ಅಂಥದ್ರಲ್ಲಿ ಲವ್ ಮಾಡಿ ಮದುವೆ ಆಗ್ಬೇಕಂತೆ. ಅಯ್ಯೋ, ಯಾರ್ಯಾರ ಚೆಲುವೆ ಎಲ್ಲಿ ಅಳು, ಯಾರ್ಯಾರ ಋಣವು ಎಲ್ಲಿ ಊದು ಅಂತ ಹಾಡೇ ಇಲ್ವಾ? ನಮ್ಮ ಹಣೆ ಬರದಲ್ಲಿ ಯಾರು ಇರ್ತಾರೋ ಅವರೇ ಸಿಗ್ತಾರ ಕಣೋ. ಏನು ಮಾಡೋದಕ್ಕಾಗಲ್ಲ. ಆಯ್ತಾಯ್ತು, ಟೀ ಬೇರೆದು ಹೇಳೋಣ, ತನಗಾಗಿದೆ ಇದು ಆಲ್ರೆಡಿ. ಟೀ ಇರಲಿ, ಮೊದಲು ಮಾತಾಡಿರ್ಲಿ. ಅದ್ಯಾಕೆ ಆ ಥರ ಅನ್ಕೋತೀಯ? ನಿನ್ನ ಹಣೆ ಬರದಲ್ಲಿ ಅದೇ ಹುಡುಗಿ ಬರ್ದಿದ್ರೆ ಹೇಳ್ತೀನಿ ಕೇಳು ಆಕಾಶ. ಯಾರ ಕೈಯಿಂದನೂ ತಪ್ಸೋದಕ್ಕಾಗಲ್ಲ. ಮತ್ತೆ ದೇವರು ನಿಮ್ಮನ್ನ ಪದೇ ಪದೇ ಮೀಟ್ ಮಾಡಿಸ್ತಾನೆ ಇರ್ತಾನೆ, ಬೇಕಿದ್ರೆ ನೋಡು. ಏನು ಪದೇ ಪದೇ ಮೀಟ್ ಮಾಡಿಸ್ತಾನ? ಅದೆಲ್ಲ ಪಿಕ್ಚರಲ್ಲೆಲ್ಲ ನೋಡೋಕ್ಕಷ್ಟೇ ಮಚ್ಚ, ರಿಯಲ್ ಲೈಫಲ್ಲಿ ಯಾವುದೂ ಆಗೋದಿಲ್ಲ. ಮತ್ತೆ ಏನಾಯ್ತು ನಿನ್ ಫಾರಿನಿಗೆ ಹೋಗೋದು? ಹೋಗ್ಬೇಕನ್ನೋ ಅದೇ ಪಾಸ್ಪೋರ್ಟ್ ಮಾಡೋಕ್ಕೇನೆ ಅಡ್ಡಾಡ್ತಾ ಇದ್ದೀನಿ. ಅದರಲ್ಲಿ ಬೇರೆ ನಮ್ಮ ಹುಡುಗಿ ಅಷ್ಟು ದಿನ ನಾನು ನಿನ್ನ ಬಿಟ್ಟಿರೋದಾ ನೋಡ್ದಂಗಿರೋದಾ ಅಂತಿದ್ದಾಳೆ. ಏನೇನು ಮಾಡ್ತೀನಿ ಏನೋ ಗೊತ್ತಿಲ್ಲ, ನೋಡೋಣ. ಅಂದರೆ ಹುಡುಗಿ ಬೇಡ ಅಂತಂದರೆ ಹೋಗೋದಿಲ್ವಾ? ಮೊದಲು ಫ್ಯೂಚರ್ ಕಣೋ, ಅದನ್ನು ನೋಡು. ಗೊತ್ತು ಕಣೋ ಆಕಾಶ, ಆದರೂ ಮಗಳ ಹಿಂಗ ನಡೆಯುವ ಅಂತಡಿ, ಕುರ್ಚಿ ತಗೋತೀನಿ. ಬ್ಯಾಗ್ ತಡಿಯಪ್ಪ, ನಿನ್ ಕುಂದ್ರ ನಡಿ, ತಗೋತೀನಿ ನಾನು. ಇವ್ರು ಯಾರಪ್ಪ ಬ್ಯಾಗ್ ಕಾಲಲ್ಲೇ ಇಡ್ತಾ ಇದ್ದಾರೆ? ಇವರಾ? ಇವರಾಗಿಲ್ಲ ಇದ್ದಾರೆ. ನಂಗೆ ಬರೋದು ಗೊತ್ತಿತ್ತಾ ಮೊದಲೇ? ಇಲ್ಲ ಇಲ್ಲ. ಆದರೂ ಇವ್ರಿರೋದು ಇಲ್ಲಿ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇದ್ದಿದ್ದಿಲ್ಲ. ಅದೇನೋ ಅಂತಾರಲ್ಲ, ಹೋಗಿ ಮತ್ತೆ ಇಲ್ಲೇ ಬಂದು ಸಿಗಾಕೊಂಡೆ ನಾನು. ಅಯ್ಯೋ, ಅಪ್ಪ ಬೇರೆ ಇದ್ದಾರೆ. ಅಪ್ಪನ ಮುಂದೆ ಮಾತಾಡ್ಸೋಕೆ ಏನಾದರೂ ಬಂದರೆ ಅಪ್ಪ ನನಗೆ ತಪ್ಪು ತಿಳ್ಕೊತಾರೆ. ಮತ್ತೆ ಅಪ್ಪಗೆ ಹೇಳ ಬೇರೆ ಹೋಟೆಲಿಗೆ ಹೋಗೋಣಂತೆ. ಆದರೂ ಈ ಹೋಟೆಲಲ್ಲಿ ಸಿಗೋ ಮೈಸೂರು ಬಜ್ಜಿ ಬೇರೆ ಯಾವ ಹೋಟೆಲಲ್ಲೂ ಸಿಗೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಹೌದು ಕಣೋ, ನೀನು ಹೇಳಿದ ನಿಜ. ಏನ್ ನಿಜ? ನಾನೇನು ಹೇಳೇ ಇಲ್ಲ. ಯಾಕೆ ಇವ್ನು ಹಿಂಗೆ ಮಾತಾಡ್ತಿದ್ದಾನೆ? ಆಕಾಶ್, ಓಯ್ ಮಗಳ, ಏನು ತಿಂತೇವ ನೋಡು, ಅಲ್ಲಿ ಹೇಳಿ ಬರ್ತೀನಿ, ಹೇಳು. ಆಕಾಶ್, ಓಯ್ ಏನಾಯ್ತು ನಿನಗೆ? ಅವಾಗಿಂದ ಮಾತಾಡ್ತಿದ್ದೀನಿ, ಹೂನು ಇಲ್ಲ ಹಾನು ಇಲ್ಲ. ಇನ್ನೂ ಆ ಹುಡುಗಿ ಲೋಕದಲ್ಲೇ ಇದೆಯಾ? ಹೊರಗೆ ಬಾರಪ್ಪ, ನಾನು ನಿನ್ನ ಫ್ರೆಂಡ್ ಇದ್ದೀನಿ, ಕಾಯ್ತಿದ್ದೀನಿ ಟೀ ಕುಡಿಯೋದಕ್ಕೆ. ಅಯ್ಯೋ ಪ್ರಶಾಂತು, ನಿಂಗೆ ಹೆಂಗೆ ಹೇಳಿ ನಾನು? ಅಲ್ಲಿ ನೋಡು, ನೀನು ಹೇಳ್ದೆ ಅಲ್ವಾ ದೇವರು ನಿಮ್ಮನ್ನು ಪದೇ ಪದೇ ಮೀಟ್ ಮಾಡಿಸ್ತಾನೆ ಅಂತ, ಅದು ನಿಜ ಆಯ್ತು ಕಣೋ. ಅಲ್ಲಿ ನೋಡು, ನಮ್ಮ ಹುಡುಗಿ ಎದುರುಗಡೆನೆ ಕುತ್ಕೊಂಡಿದ್ದಾರೆ. ಏನು ಹೇಳ್ತಿದ್ಯಾ ಕಣೋ, ನಿಜಾನಾ? ನೋಡೋನಿರೋ. ಅದೇ ಮೈಸೂರು ಬಜ್ಜಿ ಹೇಳ್ಬಾರಪ್ಪ. ಮೈಸೂರು ಬಜ್ಜಿ ಹೇಳಿ? ಆತ ತಡಿಯೋ, ಹೇಳಿ ಬರ್ತೀನಿ. ಏನೋ ಇದು ಆಕಾಶ, ನಾನು ಏನೋ ಸುಮ್ಮನೆ ಹೇಳ್ದೆ, ಅದು ನಿಜ ಆಗ್ಬಿಡ್ಬೇಕಾ? ಏನೋ ಹೇಳು. ಇವಾಗ ಅವ್ರಪ್ಪ ಎಲ್ಲೋ ಹೋಗ್ತಾ ಇದ್ದಾರೆ, ಹೋಗಿ ಮಾತಾಡ್ಸೋಗು, ಹೋಗು. ನಿಂಗೇನು ತಲೆ ಕೆಟ್ಟಿದೆಯಾ? ಅವರಪ್ಪ ಅಲ್ಲಿ ಆರ್ಡರ್ ಮಾಡೋಕೆ ಹೋಗ್ತಿರೋದು, ಇನ್ನೇನು ಬಂದುಬಿಡ್ತಾರೆ. ನಾನು ಹೋಗಲ್ಲಿ ಮಾತಾಡ್ಸೋದು ಬೇಡ ಬೇಡ, ಪಾಪ ಅವ್ರು ಮೊದಲೇ ಹೆದರ್ಕೊಳ್ತಾರೆ. ಇರಲಿ ಬಿಡು, ಮಾತಾಡ್ಸಿದ್ದೀನಲ್ವ ಆವಾಗಲೇ, ಇರಲಿ. ನೀವು ಅನ್ನು ಮಚ್ಚ, 15 ನಿಮಿಷ ಏನು, ಅರ್ಧ ಗಂಟೆ ಅವ್ರ ಅಪ್ಪಾಜಿ ಕಡೆಗೆ ಬರದೇ ಇರೋ ಹಂಗೆ ನೋಡ್ಕೋತೀನಿ. ಮಾತಾಡ್ತೀಯಾ? ಏನೋ ಅರ್ಧ ಗಂಟೆನಾ? ಏನೋ ಮಾಡ್ತೀಯಾ? ಬೇಡ ಸುಮ್ಮನಿರೋ ಮಚ್ಚ, ಯಾಕೆ ಬೇಕು? ಏನು ನೀನು ಸಪೋರ್ಟ್ ಮಾಡ್ತೀನಿ ಅಂದರೂ ಮಾತಾಡ್ಸಲ್ಲ ಅಂತಿದ್ಯಾ ಅಂತಂದರೆ ಏನು ಹೇಳ್ಬೇಕು ನಿನಗೆ? ಅಯ್ಯೋ, ಅಷ್ಟು ಧೈರ್ಯ ಇಲ್ವಾ ನಿನಗೆ? ಹೋಗಿ ಏನೋ ಒಂದು ಮೇಂಟೈನ್ ಮಾಡ್ತೀನಿ, ಮಾತಾಡ್ಸು. ಇನ್ನು ಮತ್ತೆ ಯಾವಾಗ ಸಿಗ್ತಾರೋ ಏನೋ, ಇಂಥ ಚಾನ್ಸ್ ಮಿಸ್ ಮಾಡ್ಕೋಬೇಡ ಕಣೋ, ಪ್ಲೀಸ್ ಮಾತಾಡ್ಸು. ಹೌದಾ? ಮಾತಾಡ್ಸ್ಲಾ? ಸರಿ ಆಯಿತು, ನೀನು ಹೇಳ್ತಿದ್ಯಾ ಅಂತ ಮಾತಾಡ್ಸ್ತಿದ್ದೀನಿ. ಸರಿ ಹೋಗು.
ಆ ಅಪ್ಪ ಯಾಕೆ ಇಷ್ಟೊತ್ತು ಮಾಡ್ತಿದ್ದಾರೆ? ಅಯ್ಯೋ, ಇವ್ರೇನು ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ? ಅಪ್ಪ ಯಾಕೆ ಇನ್ನೂ ಬರ್ತಿಲ್ಲ? ಅಪ್ಪ, ಹಾಯ್ ಆರತಿ ಅವರೇ, ಏನು ನೀವು ಇಲ್ಲಿ? ಹೋಟೆಲಿಗೆ ಎದಕ್ಕೆ ಬರ್ತಾರೆ? ಹಾಂ ಗೊತ್ತು ರೀ, ಹೋಟೆಲಿಗೆ ಟೀ ಕುಡಿಯೋದಕ್ಕೆ ಬರ್ತಾರೆ ಅಂತ. ಆದರೆ ನಿಜವಾಗ್ಲೂ ನೀವು ಇಲ್ಲಿ ಬರೋದು ನಂಗೆ ಗೊತ್ತಿದ್ದಿಲ್ಲ ರೀ. ಮತ್ತು ಅದನ್ನು ನಾನು ಬರ್ತೀನಂತ ಬಂದಿದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನನ್ನ ಫ್ರೆಂಡ್ ಬಂದಿದ್ದ, ಸೊ ಅವನಿಗೆ ಮೀಟ್ ಮಾಡೋದಕ್ಕೆ ಇಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ ಹೋಟೆಲಿಗೆ ಸಮೋಸ ತಿನ್ನೋದಕ್ಕೆ. ಚೆನ್ನಾಗಿರ್ತಾವೆ ಇಲ್ಲಿ, ಟೇಸ್ಟ್ ಅಲ್ವಾ? ಏನೋ ಗೊತ್ತಿಲ್ಲ ರೀ, ನಾನು ಸಮೋಸ ತಿಂದಿಲ್ಲ. ಏನು, ಈ ಹೋಟೆಲಲ್ಲಿ ಸಮೋಸ ತಿಂದಿಲ್ವಾ? ಫೇಮಸ್ ರೀ, ಈ ಹೋಟೆಲಿಗೆ ಬರೋದೇ ಜನ ಸಮೋಸ ತಿನ್ನೋದಕ್ಕೆ. ಹಾಂ, ಇರ್ಬೋದೇನೋ, ಆದರೆ ನಾನು ಯಾವತ್ತೂ ತಿಂದಿಲ್ಲ. ಹೌದಾ, ಇವತ್ತು ತಿಂದು ನೋಡ್ರಿ, ಸೂಪರ್ ಆಗಿರುತ್ತೆ. ಮತ್ತೆ ನೀವೇನು ಆರ್ಡರ್ ಮಾಡ್ತಿದ್ದೀರಾ? ಅಪ್ಪ ಅಲ್ಲಿ ಮೈಸೂರು ಬಜ್ಜಿ ಆರ್ಡರ್ ಮಾಡೋದಕ್ಕೆ ಹೋಗಿದ್ದಾರೆ. ಅಂದರೆ ಮೈಸೂರು ಬಜ್ಜಿ ಫೇವ್ರೇಟ್ ಅಂದಂಗೆ ಆಯಿತು. ಓಕೆ ಓಕೆ, ಈ ಕಡೆಗೆ ನೋಡಿ ಮಾತಾಡ್ರಿ. ನಾನು ಯಾರೋ ಗೋಡೆ ಜೊತೆಗೆ ಮಾತಾಡ್ತಿದ್ದೀನೇನೋ ಅನ್ನೋ ಫೀಲಿಂಗ್ ಬರ್ತಿದೆ ನನಗೆ. ಅದು ಅಪ್ಪ ಬರ್ತಾರೆ ಇವಾಗ, ಹೋಗಿ ಕುತ್ಕೋ ಹೋಗ್ರಿ. ಇಲ್ಲ ಬರಲ್ಲ, ಮಾತಾಡ್ರಿ. ಅಂದರೆ ಅಪ್ಪ, ಈಗ ನೋಡಿದ್ರು. ಅಂದರೆ ಆರ್ಡರ್ ಮಾಡೋದಕ್ಕೆ ಹೋಗಿದಾರಲ್ವಾ, ಇಲ್ಲಿ ಒಂದು ಸ್ವಲ್ಪ ಆರ್ಡರ್ ಕೊಡೋದು ಲೇಟ್ ಆಗುತ್ತೆ. ಅಂದರೆ ಅವರು ಕಣ್ಣೆದುರುಗಡೆನೆ ಎಲ್ಲ ಮಾಡಿ ಮಸಾಲೆ ತುಂಬಿ ಎಲ್ಲ ಕೊಡ್ತಾರಲ್ವಾ, ಹಂಗಾಗಿ ಲೇಟ್ ಆಗುತ್ತೆ. ಮಾತಾಡ್ರಿ, ಪರವಾಗಿಲ್ಲ ಅಂತ ಅಂದೆ. ಹೌದಾ? ಹೋದ್ಸತಿ ನಾವು ಅಕ್ಕ ಎಲ್ಲ ಬಂದಾಗ ಜಲ್ದಿ ಕೊಟ್ಟಿದ್ರು. ಅದು ವರ್ಕರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಒಂದೊಂದ್ಸಲ ಬೇಗ ಕೊಡ್ತಾರೆ, ಒಂದೊಂದ್ಸಲ ಬೇಗ ಕೊಡಲ್ಲ, ಹಾಗಾಗಿ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ನೋಡಿ, ನನ್ನ ಫ್ರೆಂಡು ಹೋಗಿದ್ದಾನೆ, ಅವನಿಗೆ ಇದು ತೊಗೊಂಡ್ಬರಕ್ಕೆ ಹೇಳಿದ್ದೆ, ಏನದು, ಪಿಜ್ಜಾ ತೊಗೊಂಡ್ಬರಕ್ಕೆ ಹೇಳಿದ್ದೆ. ಅದಕ್ಕೆ ಅವನು ನೋಡಿ, ಅವನು ನಿಮ್ಮಪ್ಪನು ಒಂದೇ ಸಲಕ್ಕೆ ಹೋಗಿರೋದು, ಇನ್ನೂ ಬಂದಿಲ್ಲ ಅವನು. ಹೌದ್ರಿ, ಅದಕ್ಕೆ ಲೇಟ್ ಆಗುತ್ತಿಲ್ಲ. ಮತ್ತೆ ಏನಾದರೂ ಹೇಳ್ರಿ. ಅಯ್ಯೋ ದೇವ್ರೆ, ಅಪ್ಪ ಬರ್ತೈತಿ, ಇವಾಗ ಎದ್ದು ಹೋಗ್ರಿ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಬೇರೆಯವರಾಗಿದ್ದರೆ ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ತುಂಬ ಸಹಿಸ್ಕೊತಾ ಇದ್ದೀನಿ. ಏನಿಲ್ಲ ರೀ. ಏನಾದರೂ ಅಂದ್ರ? ಏನಿಲ್ರಿ, ಅದೇ ಅಪ್ಪ ಇನ್ನೂ ಬರಲಿಲ್ಲಲ್ಲ ಅಂತ ಅಂದೆ. ಹೌದಾ, ಬರ್ತಾರೆ ಬಿಡ್ರಿ, ಅಲ್ಲಿ ಯಾರಾದರೂ ಸಿಕ್ಕಿರ್ತಾರೆ, ಮಾತಾಡ್ತಾ ಇರ್ತಾರೆ. ಬೆಳಗ್ಗೆ ನಿಮ್ಗೆ ದುಡ್ಡು ಕೊಟ್ಟಾಗ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ. ಥ್ಯಾಂಕ್ಸ್ ರೀ. ಪರವಾಗಿಲ್ಲ ರೀ, ಆದರೆ ಈಗಲೂ ನನ್ನ ಹತ್ರ ನೋಡದೆ ಮಾತಾಡ್ತಾ ಇದ್ದೀರಲ್ಲ, ಅದೇ ಬೇಜಾರಾಗ್ತಿರೋದು ನನಗೆ. ಇಲ್ಲ, ಅದು ಪರಿಚಯ ಇಲ್ಲದಿರೋರ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಏನು ಭಯನಾ? ನಾನೇನು ಹುಲಿನ ಸಿಂಹ ರೀ ಭಯ ಪಡೋದಕ್ಕೆ? ಅದು ನಾನು ಪರಿಚಯ ಇಲ್ಲದಿರೋರ ಹತ್ರ ಮಾತಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಭಯ ಅಷ್ಟೇ. ಹೌದಾ, ಹಾಗೇನಿಲ್ಲ ರೀ. ನಾವೇನು ಫಸ್ಟ್ ಟೈಮ್ ಮೀಟ್ ಆಗಿಲ್ಲ ಅಲ್ವಾ, ಆಲ್ರೆಡಿ ಇದು 3ನೇ ಭೇಟಿ ಅನಿಸುತ್ತೆ ನಮ್ಮದು. ನಾನು ಮನೆಗೆ ಬಂದಿದ್ದೆ, ಅವಾಗ ನೀವು ಟೀ ಕೊಟ್ಟಿದ್ರಿ, ನಾನು ಚೆನ್ನಾಗಿದೆ ಅಂತ ಹೇಳಿದೆ, ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿದ್ದೀರಿ. ನಿಮ್ಮ ಹೆಸರು ನಂಗೆ ಗೊತ್ತು, ನನ್ನ ಹೆಸರು ನಿಮ್ಗೆ ಗೊತ್ತು, ನಾನು ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ಯಾಕೆ ನನ್ನ ಹತ್ರ ನೀವು ನೋಡಿನೂ ಮಾತಾಡ್ತಾ ಇಲ್ಲ? ಅದೇ ನನಗೆ ಕನ್ಫ್ಯೂಸ್ ಆಗ್ತಿರೋದು. ಯಾಕಪ್ಪ, ನಾನೇನು ಮಾಡೇ ಇಲ್ಲ, ನಾನೇನು ಹೇಳೇ ಇಲ್ಲ, ಆದ್ರೂ ನನಗೆ ಯಾಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ನನಗೂ ಎಲ್ಲೋ ಗಿಲ್ಟ್ ಫೀಲ್ ಆಗ್ತಿದೆ. ಅದಕ್ಕೆ ಹೇಳಿದೆ ಅಷ್ಟೇ ರೀ. ನಿಮ್ಮ ಮನಸ್ಸು ನೋಯಿಸೋ ಉದ್ದೇಶ ಏನಿರಲಿಲ್ಲ. ಏನೋ ಪರಿಚಯ ಇದ್ರಿ ಅಲ್ವಾ, ಹಾಗಾಗಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅನ್ನಿಸ್ತು, ಹಾಗಾಗಿ ಮಾತಾಡಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ ರೀ. ಅಯ್ಯೋ, ಸಾರಿ ಯಾಕೆ ಕೇಳ್ತಿದ್ದೀರಾ? ನಾನು ಜಾಸ್ತಿ ಮಾತಾಡಲ್ಲ ಅಂತ ಅಷ್ಟೇ ಹೇಳಿದೆ, ನಿಮ್ಮಿಂದ ನನಗೇನು ಬೇಜಾರಾಗಿಲ್ಲ. ಹೌದಾ, ನಿಜವಾಗ್ಲೂ ಥ್ಯಾಂಕ್ ಯು ರೀ. ನಾನೆಲ್ಲೋ ನನ್ನಿಂದ ಬೇಜಾರಾಗಿದೆ ಇವರಿಗೆ ಅಂತ ಅಂದ್ಕೊಂಡಿದ್ದೆ. ಆಯ್ತು ರೀ. ಮತ್ತೇನಿಲ್ಲ ರೀ, ಅದೇ ಇವಾಗ ಅಪ್ಪ ಬರ್ತಾರೆ, ಮೈಸೂರು ಬಜ್ಜಿ ತಿಂತೀವಿ. ಹಾಂ ಓಕೆ, ಆಯ್ತು ರೀ, ತಿನ್ನಿರಿ. ಆದರೂ ಒಂದು ಮಾತು ಕರಿತಿಲ್ಲ ಅಲ್ವಾ ನೀವು, ಮೈಸೂರು ಬಜ್ಜಿ ತಿನ್ನೋಣ ಬರ್ರಿ ಅಂತ? ಅದು ಗೊತ್ತಾಯ್ತು ಬಿಡ್ರಿ, ಎಲ್ಲಿ ಕರೆದ್ರೆ ನಿಜವಾಗ್ಲೂ ಇಲ್ಲೇ ಕುತ್ಕೋತಾನೇನೋ ಅಂತ ಭಯ ಅಲ್ವಾ ನಿಮಗೆ? ಇಲ್ಲ ಇಲ್ಲ ತಗೊಳ್ರಿ, ಇವಾಗ ನಮ್ಗೂ ಲೇಟ್ ಆಗ್ತಿದೆ, ಹೊರಡ್ಬೇಕು ನಾವು. ಆಯ್ತು ರೀ, ಬಾಯ್ ಆರ್ತಿ ಅವರೇ, ಮತ್ತೆ ಸಿಗೋಣ. ಬಾಯ್ ರೀ. ಓಕೆ ರೀ, ಬಾಯ್. ಹಾಂ, ಇನ್ನೊಂದ್ರೆ ಆರ್ತಿ ಅವರೇ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದರೆ ಏನೋ ಒಂದು ಕೇಳಲಾ? ಅಂದರೆ ಅಯ್ಯಪ್ಪ, ಹೇಳೋಕ್ಕೆ ಧೈರ್ಯ ಬರ್ತಿಲ್ಲ. ಹಾಂ, ಏನಿಲ್ಲ ರೀ, ಅದೇ ಹುಷಾರಾಗಿ ಹೋಗ್ರಿ ಅಂತ ಹೇಳಕ್ಕೆ ಬಂದೆ. ಇನ್ನೊಂದು, ಎಲ್ಲಾದರೂ ಸಿಕ್ಕಿದ್ರೆ ಹಿಂಗೆ ನೋಡಿಕೊಂಡೇ ಮಾತಾಡ್ಸಿರಿ, ಆಯಿತಾ? ಓಕೆ, ಬಾಯ್, ಟೇಕ್ ಕೇರ್. ಸರಿ, ಆಯ್ತು ರೀ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀ ನನ್ನವಳೆನ್ನುವುದೇ ನನಗೆ ಜಂಬ,
ಜೋಪಾನ ಮಾಡುವೆನು ತುಂಬ ತುಂಬ, ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟೇ ಬೇಡಿಕೆ.